Bible says, ಆದರೆ ಸತ್ಯವೇದ ಹೇಳ್ತದೆ, when the time came to Jesus to go to his father, ಆದರೆ ಯೇಸು ಕ್ರಿಸ್ತನಿಗೆ ತಂದೆ ಬಳಿ ಹೋಗುವ ಸಮಯ ಬಂದಾಗ ಭೂಮಿಯಲ್ಲಿ ತನ್ನವರು ಎಂಬುದಾಗಿದ್ದವರನ್ನು ಆತನು ಅಧಿಕವಾಗಿ ಪ್ರೀತಿಸಿದ. Hallelujah, 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 Hallelujah. How many of you are happy? ಎಷ್ಟು ಜನ ಸಂತೋಷವಾಗಿದ್ದೀರಾ? Jesus ಗೆ ಅಪ್ಪ ಎವ್ವಳ ಮುಖ್ಯಮೋ ಅವಳ ಮುಖ್ಯ ನೀಗ. ಯೇಸು ಕ್ರಿಸ್ತನಿಗೆ ತಂದೆ ಎಷ್ಟು ಮುಖ್ಯವೋ ನೀವು ಕೂಡ ಅಷ್ಟೇ ಮುಖ್ಯ. ಎತ್ತನೆ ಬೇರೆ ಆಮೆನ್ ಸಲ್ರಿಂಗ. ಎಷ್ಟು ಜನ ಆಮೆನ್ ಹೇಳ್ತೀರಾ? Why did Jesus come? ಯೇಸು ಕ್ರಿಸ್ತನು ಯಾಕೆ ಬಂದಿದ್ದು? Because he saw father's heart longing for man. ಯಾಕಂದ್ರೆ ತಂದೆಯ ಹೃದಯ ಜನರಿಗಾಗಿ ತವಕ ಪಡುವುದನ್ನು ಅವರು ನೋಡಿದ್ರು. Every time ಪ್ರತಿ ಬಾರಿ God would shout in heaven, ದೇವರು ಪರಲೋಕದಲ್ಲಿ ಕೂಗ್ತಾರೆ, who shall go for me? ನನಗಾಗಿ ಯಾರು ಹೋಗ್ತಾರೆ? Who will go for me? ನನಗಾಗಿ ಯಾರು ಹೋಗ್ತಾರೆ? Whom shall I send? ಯಾರನ್ನು ನಾನು ಕಳುಹಿಸಲಿ? Every season, ಪ್ರತಿ ಬಾರಿಯೂ, for every generation, ಎಲ್ಲ ತಲೆಗಳಲ್ಲಿಯೂ someone would rise up. ಯಾರಾದ್ರೂ ಒಬ್ರು ಎದ್ದು ಹೇಳ್ತಾರೆ. It would be Isaiah sometime, ಕೆಲವೊಮ್ಮೆ ಯೆಶಾಯನು, it would be Nehemiah sometime, ಕೆಲವೊಮ್ಮೆ ನೆಹೆಮೀಯನು, sometime it would be Jeremiah, ಕೆಲವೊಮ್ಮೆ ಜೆರೆಮಯ, it would be Elijah, ಕೆಲವೊಮ್ಮೆ it ಎಲಿಯನು, would be Samuel sometime. ಕೆಲವೊಮ್ಮೆ ಸಮುವೇಲನು. But ಆದ್ರೆ even though so many prophets came down, ಅನೇಕ ಪ್ರವಾದಿಗಳು ಬಂದ್ರು ಕೂಡ they weren't able to build that relationship again with God. ದೇವರೊಂದಿಗೆ ಮತ್ತೆ ಅವರಿಂದ ಸಂಬಂಧವನ್ನು ಕಟ್ಟಲಿಕ್ಕೆ They ಆಗ್ಲಿಲ್ಲ. couldn't bring the hearts of the people towards the Father. ತಂದೆ ಹೃದಯವನ್ನ ಮಕ್ಕಳ ಹೃದಯವನ್ನ ತಂದೆ ಕಡೆಗೆ ತಿರುಗಿಸ್ಲಿಕ್ಕೆ ಆಗ್ಲಿಲ್ಲ. ಅವರಿಂದ ಆಗ್ಲಿಲ್ಲ. Everyone failed in that. ಪ್ರತಿಯೊಬ್ಬರು ಆ ಕಾರ್ಯದಲ್ಲಿ ಸೋತು ಹೋದ್ರು. They tried to bring repentance. ಅವರು ಒಂದು ರಿಪೆಂಟೆನ್ಸ್ ಅನ್ನು ತೆಗೆದುಕೊಂಡು ಬಂದ್ರು. They tried to bring blessing. ಅವರು ಆಶೀರ್ವಾದವನ್ನ ತಂದ್ರು. But what failed is, ಆದ್ರೆ ಏನಾಯ್ತು? they couldn't restore the relationship that was broken in the Garden of Eden. ಏದೆನ್ ತೋಟದಲ್ಲಿ ಮುರಿಯಲ್ಪಟ್ಟಂತ ಸಂಬಂಧದಲ್ಲಿ ಅವರು ನೆಲೆ ನಿಲ್ಲಕ್ಕೆ ಆಗ್ಲಿಲ್ಲ. ತಿರುಗಿಸಿ ಕಟ್ಟಲಿಕ್ಕೆ ಆಗ್ಲಿಲ್ಲ ಅವರಿಗೆ. ಮತ್ತೆ ಅದನ್ನ ಕಟ್ಟಲಿಕ್ಕೆ ಆಗ್ಲಿಲ್ಲ. Why they couldn't do that? ಯಾಕದನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ? ಯಾಕಂದ್ರೆ there was a need of a blood. ಅಲ್ಲಿ ಒಂದು ರಕ್ತದ ಅವಶ್ಯಕತೆ ಇತ್ತು. There was a need of a blood. ಅಲ್ಲಿ ಒಂದು ರಕ್ತದ ಅವಶ್ಯಕತೆ ಇತ್ತು. But no one was able to shed that blood because every blood was unclean. ಆದ್ರೆ ಯಾರು ಕೂಡ ಆ ರಕ್ತವನ್ನು ಸುರಿಸಲು ಯೋಗ್ಯರಾಗಿರ್ಲಿಲ್ಲ. ಯಾಕಂದ್ರೆ ಎಲ್ಲ ರಕ್ತವು ಅಶುದ್ಧವಾಗಿತ್ತು. ಆದ್ರೆ God saw one day, ದೇವರೊಂದು ದಿನ ನೋಡಿದ್ರು. ಅವರು ಹೇಳಿದ್ರು, who will go for me? ನನಗಾಗಿ ಯಾರು ಹೋಗ್ತಾರೆ? Whom shall I send? ನಾನು ಯಾರನ್ನ ಕಳುಹಿಸಲಿ? There was one voice that responded to that call. ಆ ಸ್ವರಕ್ಕೆ ಒಂದು ಸ್ವರ ಪ್ರತಿಕ್ರಿಯೆ ಕೊಡ್ತು. And the voice ಬೇರೆ ಯಾರ್ದು ಇರಕಲ್ಲ. ಆ ಸ್ವರ ಬೇರೆ ಯಾರ್ದು ಅಲ್ಲ. It was not a prophet's voice. ಅದೊಂದು ಪ್ರವಾದಿಯ ಸ್ವರವಲ್ಲ. It was not a cherub's voice. ಅದು ಕೆರೂಬಿಯ ಸ್ವರವಲ್ಲ. It was not a seraphim's voice. ಅದು ಸೆರಾಫಿಯರ ಸ್ವರವಲ್ಲ. It was not a voice of a prophet. ಅದು ಪ್ರವಾದಿಯ ಸ್ವರವಲ್ಲ. It was the voice of his only begotten son. ಆತನ ಒಬ್ಬನೇ ಮಗನ ಸ್ವರ ಅದು. It was the voice of Jesus Christ. ಅದು ಯೇಸು ಕ್ರಿಸ್ತನ ಸ್ವರವು. Abba, let me go. ತಂದೆ, ನನ್ನನ್ನು ಕಳಿಸಿ. Let me go. ನಾನು ಹೋಗ್ತೇನೆ. Amen. When the voice came, ಆ ಸ್ವರ ಬಂದಾಗ I believe the whole heaven would have stood still. ಓ, ಹಾಗೆ ಪೂರ್ತಿ ಪರಲೋಕವೇ ನಿಶ್ಶಬ್ದವಾಗುತ್ತದೆ. ಪರಿಶುದ್ಧವಾನದೊಂದು ಅಶುದ್ಧಮಾನವರು ಉಲಗತ್ತುಕೊಳ್ಳುವ ಪರಿಶುದ್ಧವಾದಂತ ಒಂದು ಅಶುದ್ಧವಾದಂತ ಲೋಕಕ್ಕೆ. But what did Jesus do? ಆದ್ರೆ ಯೇಸು ಕ್ರಿಸ್ತನು ಮಾಡಿದ್ದೇನು? ಅವರು ಇಳಿದು ಬಂದ್ರು. Not because ಯಾಕಂದ್ರೆ he loved you. ನಿಮ್ಮನ್ನು ಅವರು ಪ್ರೀತಿ ಮಾಡಿದ್ರಿಂದ. Amen. The Bible says, ಸತ್ಯವೇದ ಹೇಳ್ತದೆ, God so loved the world. ದೇವರು ಲೋಕವನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸಿದನು. ದೇವರು ಲೋಕವನ್ನು ಪ್ರೀತಿಸಿದ್ರು. ದೇವರು ಲೋಕವನ್ನು ಪ್ರೀತಿಸಿದ್ರು. ದೇವರು ನಿನ್ನನ್ನು ಪ್ರೀತಿಸಿದ್ರು. ದೇವರು ನನ್ನನ್ನು ಪ್ರೀತಿಸಿದ್ರು. ಆ ಪ್ರೀತಿಯನ್ನು ನೋಡಿ ಯೇಸು ಕ್ರಿಸ್ತನು ಇಳಿದು ಬಂದಿದ್ದು. This world was not Jesus' joy. ಈ ಯೇಸು ಕ್ರಿಸ್ತನು ಲೋಕಕ್ಕೆ ಬಂದಿದ್ದು ಸಂತೋಷದಿಂದಲ್ಲ, ತಂದೆಯ ಸಂತೋಷನ ನೋಡೋದಕ್ಕೋಸ್ಕರ ಬಂದನು. ತಂದೆಯ ಸಂತೋಷವನ್ನು ನೋಡ್ಲಿಕ್ಕೆ ಬಂದನು. ಎಷ್ಟು ಜನಗಳಿಗೆ ಅರ್ಥ ಆಗ್ತಿದೆ? Because he wanted to make that father's heart happy. ಯಾಕಂದ್ರೆ ಆತನು ತಂದೆಯ ಹೃದಯವನ್ನು ಸಂತೋಷ ಪಡಿಸಲು ಇಷ್ಟವುಳ್ಳವನಾಗಿದ್ದನು. ಕಳೆದೋದನ್ನ ಹುಡುಕಿ ರಕ್ಷಿಸೋದಕ್ಕೆ ಬಂದನು. ಕಳೆದೋದನ್ನ ಹುಡುಕಿ ರಕ್ಷಿಸಲು ಆತನು ಬಂದನು. Hallelujah. Hallelujah. ಕಳೆದೋಯ್ತು. ಏನು ಕಳೆದೋಯ್ತು? ತಂದೆ ಹತ್ರ ಇದ್ದಿದ್ದೊಂದು ಕಳೆದೋಯ್ತು. ತಂದೆ ಹತ್ರ ಇದ್ದಿದ್ದಂತ ಒಂದು ಕಳೆದೋಯ್ತು. ಆಮೆನ್ சொல்றீங்க. Hallelujah. ಏನು ಕಳೆದೋಯ್ತು? ಏನು ಕಳೆದೋಯ್ತು? ತಂದೆಗೆ ವಿಶೇಷವಾದದ್ದು ಬೆಲೆ ಕಟ್ಟಲಿಕ್ಕೆ ಆಗದೇ ಇರುವಂತದ್ದನ್ನ ಕಳೆದೋಯ್ತು. ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಹೇಳ್ತೀರಾ? அந்த மனுஷனை தேடிதான் இயேசு இந்த உலகத்துக்கு ಆ ಮನುಷ್ಯನನ್ನು ಹುಡುಕಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಎದಕ್ಕಾಗಿ ಬಂದ? ಯಾವುದಕ್ಕಾಗಿ ಬಂದರು? அந்த தகப்பனிடத்தில் உன்னுடைய இதயத்தை திருப்புவதற்காக. ಆ ತಂದೆಯ ಬಳಿಗೆ ನಿನ್ನ ಹೃದಯವನ್ನು ತಿರುಗಿಸಲು. Jesus was a perfect prophet in word and deed. ಯೇಸು ಕ್ರಿಸ್ತನು ಬಲದಲ್ಲೂ ಮಾತಿನಲ್ಲೂ ಕಾರ್ಯದಲ್ಲೂ ಸಮರ್ಥನಾದ ಪ್ರವಾದಿಯು. He turned the hearts of God
amen, the people towards the Father. ಆತನು ಜನರ ಹೃದಯವನ್ನು ತಂದೆಯ ಬಳಿಗೆ ತಿರುಗಿಸಿದನು. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಹೇಳಿದ್ರು?